2025ರ ಐಪಿಎಲ್ಗೆ ಹಲವು ಫ್ರಾಂಚೈಸಿಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಗಿದೆ. ಮೆಗಾ ಹರಾಜು ಪ್ರಕ್ರಿಯೆಗೂ ಮುನ್ನ ಕೆಲ ತಂಡಗಳ ಸ್ಟಾರ್ ಆಟಗಾರರು ತಂಡ ಬಿಡೋಕೆ ರೆಡಿಯಾಗಿದ್ದಾರೆ. ಹಲವರು ಹರಾಜಿಗೆ ಬರೋ ಅಥವಾ ಇತರ ಫ್ರಾಂಚೈಸಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಐಪಿಎಲ್ನಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿ ಫ್ರಾಂಚೈಸಿಗಳ ಐಕಾನ್ ಪ್ಲೇಯರ್ಸ್ ಅಂತ ಕರೆಸಿಕೊಳ್ತಿರೋ ಆಟಗಾರರೇ ಇಂಥ ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾವ ಫ್ರಾಂಚೈಸಿ ಎಷ್ಟು ಆಟಗಾರರ ಹಾಗೆ ಯಾರನ್ನೆಲ್ಲ ರಿಟೈನ್ ಮಾಡಿಕೊಳ್ಳುತ್ತದೆ ಅನ್ನೋ ಮಾತುಗಳ ನಡುವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಪ್ಟನ್ಸಿ ವಿಚಾರ ಕೂಡ ಬಿಸಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಹಾಗಾದರೆ ಯಾವೆಲ್ಲ ಆಟಗಾರರು ತಂಡ ಬಿಡ್ತಾರೆ ಮತ್ತು ಯಾಕೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಮೊದಲನೇದಾಗಿ ತಂಡ ಬಿಡೋ ಲಿಸ್ಟ್ನಲ್ಲಿರೋದು ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ 5 ಐಪಿಎಲ್ ಟ್ರೋಫಿಗಳನ್ನು ಗೆದ್ದುಕೊಟ್ಟಿರುವ ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಅವರನ್ನು 2024ರ ಐಪಿಎಲ್ನಲ್ಲಿ ಕ್ಯಾಪ್ಟನ್ ಸ್ಥಾನದಿಂದ ಕೈಬಿಡಲಾಗಿತ್ತು. ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಮುಂಬೈ ಕಳಪೆ ಪ್ರದರ್ಶನ ತೋರಿದ್ರೂ ಕೂಡ ಮುಂದಿನ ಸೀಸನ್ನಲ್ಲೂ ಹಾರ್ದಿಕ್ ನಾಯಕನಾಗಿ ಆಡೋ ಸಾಧ್ಯತೆಗಳು ಹೆಚ್ಚಿದೆ. ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡವನ್ನು ತೊರೆಯಲಿದ್ದಾರೆ ಎಂಬ ಮಾತುಗಳಿವೆ. ಮುಂಬೈ ತಂಡ ಉಳಿಸಿಕೊಳ್ಳೋಕೆ ಬಯಸಿದ್ರೂ ಕೂಡ ರೋಹಿತ್ ತನ್ನನ್ನು ಬಿಡುಗಡೆ ಮಾಡುವಂತೆ ಫ್ರಾಂಚೈಸಿಯನ್ನು ಕೇಳಿಕೊಳ್ಳಬಹುದು. ಹಾಗೆ ಲಕ್ನೋ ತಂಡದ ನಾಯಕ KL ರಾಹುಲ್ ಕೂಡ ಇದೇ ಲಿಸ್ಟ್ನಲ್ಲಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ಹೈದರಾಬಾದ್ ವಿರುದ್ಧ ಲಕ್ನೋ ಸೋತಾಗ ಫ್ರಾಂಚೈಸಿ ಮಾಲೀಕರು ರಾಹುಲ್ ಜೊತೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಐಪಿಎಲ್ 2025ರ ಮೆಗಾ ಹರಾಜಿಗೂ ಮುನ್ನ ರಾಹುಲ್ ಲಕ್ನೋದಿಂದ ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚಿದೆ. ಹಾಗೆ ಐಪಿಎಲ್ಗೆ ಕಾಲಿಟ್ಟಾಗಿನಿಂದ ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಅವರನ್ನು ನಂಬಿ ನಾಯಕತ್ವದ ಜವಾಬ್ದಾರಿಯನ್ನು ನೀಡಿತ್ತು. ಆದರೆ ಪಂತ್ ನಾಯಕನಾಗಿ ಹೆಚ್ಚು ಪ್ರಭಾವ ಬೀರೋಕೆ ಆಗಲೇ ಇಲ್ಲ. ಹೀಗಾಗಿ ಪಂತ್ರನ್ನ ಬಿಡುಗಡೆ ಮಾಡಬಹುದು ಎನ್ನಲಾಗಿದೆ. ಹಾಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿದ್ದಾರೆ. ಮ್ಯಾಕ್ಸ್ವೆಲ್ರನ್ನ ಬೆಂಗಳೂರು ತಂಡ 14.25 ಕೋಟಿಗೆ ಖರೀದಿ ಮಾಡಿತ್ತು. ಆರ್ಸಿಬಿ ಪರ ಆಡಿದ ಮೊದಲ 3 ಸೀಸನ್ಗಳಲ್ಲಿ ಉತ್ತಮವಾಗಿ ಬ್ಯಾಟ್ ಬೀಸಿದ್ದ ಮ್ಯಾಕ್ಸಿ 2024ರಲ್ಲಿ ನಿರಾಸೆ ಮೂಡಿಸಿದ್ರು. ಹೀಗಾಗಿ ಮ್ಯಾಕ್ಸ್ವೆಲ್ ಅವರನ್ನ ಉಳಿಸಿಕೊಳ್ಳೋ ಸಾಧ್ಯತೆ ಕಡಿಮೆ ಇದೆ. ಹಾಗೆ ಭಾರತದ ವೇಗಿ ಭುವನೇಶ್ವರ್ ಕುಮಾರ್ ಕಳೆದ ಕೆಲ ವರ್ಷಗಳಿಂದ ಐಪಿಎಲ್ನಲ್ಲಿ ಸನ್ರೈಸರ್ಸ್ ಪರ ಆಡ್ತಿದ್ದಾರೆ. ಹೀಗಿದ್ರೂ SRH ಫ್ರಾಂಚೈಸಿ ತಂಡವನ್ನು ಹೊಸದಾಗಿ ಕಟ್ಟೋಕೆ ಬಯಸಿದ್ದು ಭುವನೇಶ್ವರ್ ಕುಮಾರ್ ಅವರನ್ನ ಬಿಡುಗಡೆ ಮಾಡೋ ಸಾಧ್ಯತೆಗಳು ಹೆಚ್ಚಿದೆ. ಐಪಿಎಲ್ನಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಮೆಗಾ ಹರಾಜು ನಡೆಯುತ್ತೆ. 2022ರಲ್ಲಿ ಕೊನೆಯದಾಗಿ ಹರಾಜು ನಡೆದಿತ್ತು. 2025ರ ಐಪಿಎಲ್ಗೂ ಮುನ್ನ ಅಂದರೆ ಡಿಸೆಂಬರ್ ಅಥವಾ ಜನವರಿಯ ಮೊದಲ ವಾರದಲ್ಲಿ ಈ ಮತ್ತೊಂದು ಹರಾಜು ನಡೆಯೋ ನಿರೀಕ್ಷೆ ಇದೆ. ಬಟ್ ಹರಾಜಿಗೂ ಮುನ್ನ ಏನೆಲ್ಲ ರೂಲ್ಸ್ ಅನ್ನೋದು ಇನ್ನಷ್ಟೇ ಫೈನಲ್ ಆಗಬೇಕಿದೆ. ಇನ್ನು ಈ ಸಲ KKR ಚಾಂಪಿಯನ್ ಆದ ಕಾರಣ ಕೋಲ್ಕತಾದ ಈಡನ್ ಗಾರ್ಡನ್ ಮೈದಾನವು 18ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯಕ್ಕೆ ಆತಿಥ್ಯವನ್ನು ವಹಿಸುತ್ತೆ. ಅಲ್ಲದೆ ಫೈನಲ್ ಮತ್ತು 2ನೇ ಕ್ವಾಲಿಫೈಯರ್ ಪಂದ್ಯಗಳಿಗೂ ಕೂಡ ಇದೇ ಮೈದಾನ ವೇದಿಕೆ ಕಲ್ಪಿಸಲಿದೆ.